ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಈಗ ನಾವು ದೂರು ಕೊಟ್ಟಿದ್ವಿ 26ನೇ ತಾರೀಕು. ಅದಾದ ನಂತರ ಏನೋ ಈ ಒಂದು ಟೆಕ್ನಿಕಲ್ ಇಶ್ಯೂ ಇತ್ತು, ಅದು ನಿಮ್ಮಿಂದ ಒಂದು 2-3 ಕ್ಲಾರಿಫಿಕೇಶನ್ ಬೇಕಿತ್ತು ಅಂತೇಳಿ ಇವತ್ತು ಕರೆದಿದ್ರು. ಈಗ ಅವ್ರಿಗೆ ಏನೇನು ಟೆಕ್ನಿಕಲ್ ಕ್ಲಾರಿಫಿಕೇಶನ್ ಬೇಕಾಗಿತ್ತು, ಈಗ ಟೆಕ್ನಿಕಲ್ ಕ್ಲಾರಿಫಿಕೇಶನ್ಸ್ಗೆಲ್ಲ ಉತ್ತರವನ್ನು ಕೊಟ್ಟಿದ್ದೀವಿ. ಈಗ ಅವ್ರಿಗೆ ಯಾವ ಅಕೌಂಟ್ಗೆ ಎಲ್ಲಿಂದ ಆ ರೀತಿಯಾದಂಥ ಅಶ್ಲೀಲವಾದಂಥ ಕಮೆಂಟ್ ಬಂದಿತ್ತು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವ್ರಿಗೆ ಟೆಕ್ನಿಕಲಿ ಗೊಂದಲ ಇತ್ತು, ಅದಕ್ಕೆ ಕರೆದಿದ್ರು. ಅದರಿಂದ ಬಂದಿದ್ದೀವಿ. ಕಳೆದ 10 ದಿವಸಗಳಿಂದ ಈಗ ನಾನು ನಿಮ್ಮ ಮಾಧ್ಯಮಗಳಲ್ಲಿ ಸಹ ಇವೆಲ್ಲ ಭಾಳಷ್ಟು ಪ್ರಚಾರ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಮಾಧ್ಯಮಗಳಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದು ನಾನು ಗಮನಿಸಿದ್ದೀನಿ, ನನಗೂ ಗೊತ್ತಿದೆ. ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಒಂದು ಮಹಿಳೆಗೆ ಇವತ್ತು ನನ್ನ ಧರ್ಮಪತ್ನಿ ಇರ್ಬೋದು, ಯಾರಿಗೂ ಸಹ ಈ ರೀತಿಯಾದಂಥ ಅಶ್ಲೀಲವಾಗಿ ಕಮೆಂಟ್ ಆಗ್ತಕ್ಕಂಥದ್ದು, ಅಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಮಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಂಪ್ಲೇಂಟನ್ನು ನಮ್ಮ ಪತ್ನಿಯವ್ರು ಕೊಟ್ಟಿದ್ದಾರೆ. ನಾನು ಒಂದು ಮಹಿಳೆಯಾಗಿ ಬೇರೆಯವ್ರ ಮಹಿಳೆಯರಿಗೂ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಪಚಾರಗಳು ಮುಂದಿನ ದಿವಸಗಳಲ್ಲಿ ಆಗಬಾರ್ದು ಅಂತೇಳಿ ದೂರನ್ನು ದಾಖಲಿಸಿದ್ದಾರೆ. ಕಳೆದ 10 ದಿವಸಗಳು ಅವಧಿ ಹಿಂದೆ 26ನೇ ತಾರೀಕು ದೂರನ್ನು ದಾಖಲಿಸಾಗಿತ್ತು. ಪೊಲೀಸವರು ಕೆಲವಾರು ಏನು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದಕ್ಕೆ ಉತ್ತರವನ್ನು ಬಯಸಿದ್ದು, ಅದಕ್ಕೆ ಉತ್ತರವನ್ನು ಇವತ್ತು ಕೊಟ್ಟಿದ್ದೀವಿ. ತನಿಖೆ ಪ್ರಾರಂಭ ಮಾಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿಯನ್ನು ಕಂಡುಹಿಡಿದು ಇನ್ನೊಂದು 2-3 ದಿವಸದಲ್ಲಿ ನಾವು ನಿಮಗೆ ಅದನ್ನ ಓದಿಸ್ಕೊಡ್ತೀವಿ ಅಂತಕ್ಕಂಥ ಉತ್ತರವನ್ನು ಈಗ ಕೊಟ್ಟಿದ್ದಾರೆ. ವಿಳಂಬ ನಾನು ಕೇಳಿದೆ, ಯಾವ ರೀತಿಯಾಗಿ ಯಾಕೆ ಇಷ್ಟೊಂದು ವಿಳಂಬ ಆಯಿತು ಅಂತ. ಅದಕ್ಕೆ ಅವರು ನಾವು ಅಫಿಷಿಯಲ್ ಆಗಿ ಏನು ಮೆಟಾ ಇನ್ಸ್ಟಾಗ್ರಾಮು ಅವ್ರಿಗೆಲ್ಲ ಬರೆದು ನಾವೀಗಾಗಲೇ ಮನವಿಯನ್ನು ಸಹ 27ನೇ ತಾರೀಕಿಗೆ ಮಾಡಿದೀವಿ ಅಂತಕ್ಕಂಥ ದಾಖಲೆನೂ ಸಹ ನನಗೆ ತೋರಿಸಿದ್ರು. ಅವರು ಮೆಟಾಗೆ ಬರೆದಿದ್ದಾರೆ. ಅಲ್ಲಿಂದ ನಮಗೆ ಕ್ಲಾರಿಫಿಕೇಶನ್ನು ಬಂದಿಲ್ಲ. ಬಂದ ತಕ್ಷಣ ಆ ವ್ಯಕ್ತಿನೂ ಸಹ ಕರ್ಕೊಂಡು ಬಂದು ನಾವು ಸೂಕ್ತವಾದಂಥ ತನಿಖೆಯನ್ನು ಮಾಡಿ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಇವತ್ತು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಈಗ ಅವ್ರಿಗೇನು ಟೆಕ್ನಿಕಲ್ ಇಶ್ಯೂಸ್ ಬೇಕಾಗಿತ್ತು, ಏನೇನು ಆಗಬೇಕಾಗಿತ್ತು ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ದೀವಿ. ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ನಾನೊಬ್ಬ ಜನಪ್ರತಿನಿಧಿ. ಬಹುಶಃ ಇವತ್ತು ಯಾವುದೇ ಒಬ್ಬ ಮಹಿಳೆಗೆ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು. ನಾನೊಬ್ಬ ಶಾಸಕ, ಒಬ್ಬ ಸಾಮಾನ್ಯ ಜನರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ನಾನೊಬ್ಬ ಜನಪ್ರತಿನಿಧಿಯಾಗಿದ್ದೀನಿ. ಜನಪ್ರತಿನಿಧಿಗಳ ಸಮಸ್ಯೆಗಳನ್ನ ಎತ್ತಿಡಿದು ಅವ್ರ ಪರವಾಗಿ ಹೋರಾಟವನ್ನ ಮಾಡ್ತಕ್ಕಂಥ ಇರುವಂಥ ವ್ಯಕ್ತಿಯಾದ ನನಗೆ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಬಹುಶಃ ಆ ವಿಕೃತ ಮನಸ್ಸುಗಳು ಇನ್ನೂ ಸಹ ನಮ್ಮ ಸಮಾಜದಲ್ಲಿ ಇದ್ದಾವೆ. ಅದನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಭಾಳ ವಿಚಾರವನ್ನು ನಾನು ಇಷ್ಟೊತ್ತು ಚರ್ಚೆ ಮಾಡಿದ್ದೀನಿ. ಎಲ್ಲ ಇಲಾಖೆಯ ನಮ್ಮ ACP ಅವರು ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಕೂತು ಇಷ್ಟೊತ್ತು ಚರ್ಚೆಯನ್ನು ಮಾಡಿದ್ದಾರೆ. ಟೆಕ್ನಿಕಲ್ ಕ್ಲಾರಿಫಿಕೇಶನ್ಸ್ನ ತೆಗೆದುಕೊಂಡಿದ್ದಾರೆ. ಮುಂದೆ ಆ ವ್ಯಕ್ತಿ ಯಾರೇ ಇದ್ರೂ ಸಹ ಅವ್ರನ್ನ ಹುಡುಕಿ ಅವ್ರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ. ಈಗಾಗಲೇ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗ FIR ಈಗ ಏನು ಆಗಿದೆ, ದೂರನ್ನು ಇವತ್ತು ಕಳೆದ 10 ದಿವಸಗಳಿಂದ ಏನು ಮಾಡಿದ್ದೀವಿ, ಅವರು ಈಗ ಅದನ್ನ ದೂರು ದಾಖಲಿಸಿ ಇವತ್ತು ಅದನ್ನ ಪ್ರಾರಂಭ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ. ಬಹುಶಃ ನಾನು ಹೇಳ್ತಕ್ಕಂಥದ್ದು, ನಾನೊಬ್ಬ MLA ಆಗಿ ನನಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಗೆ, ಸಾರ್ವಜನಿಕನಿಗೂ ಸಹ ಈ ರೀತಿಯಾದಂಥ ವ್ಯವಸ್ಥೆ ಆಗಕೂಡ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ. ಹೋರಾಟ ಇರ್ತಕ್ಕಂಥದ್ದೇ ನಮ್ಮದು. ಇಂಥ ವಿಕೃತ ಮನಸ್ಸುಗಳ ವಿರುದ್ಧವಾಗಿ ಹೋರಾಟ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಪಾಠ ಕಲಿಬೇಕು. ಮಹಿಳೆಯರಿಗೆ ಈ ರೀತಿಯಾದಂಥ ಅಪಮಾನಗಳು ಮುಂದೆ ಯಾರು ಸಹ ಮಾಡಬಾರ್ದು. ಗೌರವಯುತ ಸ್ಥಾನದಲ್ಲಿ ಎಲ್ಲರೂ ಸಹ ಗಮನಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ನಾನು ಜನಪ್ರತಿನಿಧಿಯಾಗಿ ಅದ್ರ ಪರವಾಗಿ ಹೋರಾಟವನ್ನು ನಾನು ಈಗಾಗಲೇ ಪೊಲೀಸ್ ಕಮಿಷನರ್ಗೂ ಸಹ ನಾನು ಮಾತನಾಡಿದ್ದೆ, ಮನವಿ ಮಾಡಿದ್ದೆ. ಈಗಾಗಲೇ ಇವತ್ತು ಅವ್ರೇನು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದನ್ನ ಕರೆದು ನನ್ನ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಬಹುಶಃ ಮುಂದೊಂದು ದಿನಗಳಲ್ಲಿ ಅವ್ರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತಕ್ಕಂಥ ಆಧಾರದ ಮೇಲೆ ನಾವು ಮುಂದುವರಿತಕ್ಕಂಥ ನಾವು ನೋಡ್ತೀವಿ.
ನಾನು ಹೇಳ್ತಾ ಇದ್ದೀನಿ, ಈಗ ಅವರು ಇವತ್ತು ನನಗೇನೇನೋ ಟೆಕ್ನಿಕಲ್ ಕ್ಲಾರಿಫಿಕೇಶನ್ಸ್ ಅವ್ರಿಗೇನಿತ್ತು, ನನಗೇನು ಟೆಕ್ನಿಕಲ್ ಕ್ಲಾರಿಫಿಕೇಶನ್ ನನಗೆ ಬೇಕಾಗಿತ್ತು, ಬಹುಶಃ ಇವತ್ತು ಅದನ್ನ ಕೊಟ್ಟಿದ್ದಾರೆ. ಮುಂದೊಂದು ದಿನಗಳಲ್ಲಿ ಈ ರೀತಿ ಆಗ್ಬಾರ್ದು ಅಂತಕ್ಕಂಥದ್ದು ನಾನು ನಮ್ಮ ಅಧಿವೇಶನದಲ್ಲೇ ಚರ್ಚೆ ಮಾಡಿ. ಸರ್ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಸರ್? ಯಾಕಂತಂದ್ರೆ ಇದನ್ನ ಉದ್ದೇಶ ಪೂರ್ವಕವಾಗಿ ಯಾರು ನಮಗ್ ಗೊತ್ತಿಲ್ಲ. ಈಗ ಗೊತ್ತಿದ್ದಿದ್ರೆ ಮಾಡ್ತಾ ಇರೋದಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಯಾರಿಗೂ ಸಹ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ನನಗೆ ಇದುವರೆಗೂ ಸಹ ಅನುಮಾನ ಇಲ್ಲ. ಹೆಂಗೆ ಗೊತ್ತಾಗದ್ ನಮ್ಗೆ ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥದ್ದು? ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ದಿನನಿತ್ಯ ಕಮೆಂಟ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆಗಿರ್ಬೇಕಾದ್ರೆ ನಮ್ಗೆ ಯಾರಿಗೂ ಸಹ ಅನುಮಾನ ನನಗಂತೂ ಇಲ್ಲ. ನಮ್ಮ ಪತ್ನಿಯವ್ರಿಗೂ ಸಹ ಇದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಅವರ ಹೋರಾಟ ಇಷ್ಟೇ. ನಾನು ಸಹ ಅವ್ರ ಜೊತೆ ಕೈ ಜೋಡಿಸಿದ್ದೀನಿ ಈ ಹೋರಾಟದಲ್ಲಿ. ಯಾವುದೇ ಒಂದು ಸಾಮಾನ್ಯ ಮಹಿಳೆಗೂ ಈ ರೀತಿಯಾದಂತ ಅಪಮಾನ ನಮ್ಮ ನೆಲದಲ್ಲಿ ಆಗ್ಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕೋಸ್ಕರನೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ನಾನು ಏನಿವತ್ತು ಆಗಿದೆ ಘಟನೆ, ನನಗೂ ಸಹ ಕೆಲವಾರು ಟೆಕ್ನಿಕಲ್ ಕ್ಲಾರಿಫಿಕೇಶನ್ಸ್ ಸಿಕ್ಕಿದೆ. ಏನು ನಮ್ಮ ವ್ಯವಸ್ಥೆ ಒಳಗಡೆ ಲೂಪ್ ಹೋಲ್ಸ್ ಇದೆ, ಅದನ್ನ ನಾನು ಮುಂದಿನ ಅಧಿವೇಶನದಲ್ಲಿ ಇದನ್ನ ಸಬ್ಜೆಕ್ಟ್ ಇಟ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಮುಂದೆ 10 ಬಾರಿ ಯೋಚನೆ ಮಾಡಬೇಕು. ಯಾರಾದ್ರೂ ಒಂದು ಮಹಿಳೆಗೆ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ನ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ 10 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯಾದಂತ ಶಿಕ್ಷೆಯನ್ನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಬರ್ತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀನಿ. ಈಗ ನೀವು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ತಾರೆ, ಆತ್ಮಸ್ಥೈರ್ಯ ಕುಗ್ಗಿಸಕ್ಕೆ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ರಾಜಕೀಯ ವಿಚಾರ ಒಂದ್ ಕಡೆ. ರಾಜಕೀಯದಲ್ಲಿ ನಾನು ಸಹ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ, ರಾಜಕೀಯವಾಗಿದ್ದೀನಿ. ನನಗೂ ಸಹ ಪ್ರತಿನಿತ್ಯ ಬೇರೆ ರೀತಿಯಾದಂತ ಕಮೆಂಟ್ಗಳನ್ನ ಹಾಕ್ತಾರೆ. ಆದ್ರೆ ಅದು ಏನೋ ಒಂದು ಸ್ಪರ್ಧಾತ್ಮಕವಾಗಿ ಆಗ್ತಕ್ಕಂಥ ಕಮೆಂಟ್ಗಳಿರ್ತವೆ. ಹೆಲ್ತಿ ಕಾನ್ವರ್ಸೇಷನ್ಸ್, ಹೆಲ್ತಿ ಕಮೆಂಟ್ ಇರಬೇಕು. ಅದ್ಬಿಟ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ನನಗೆಲ್ಲೋ ಇದು ಬಹುಶಃ ಇದು ರಾಜಕೀಯ ಒಂದ್ ಕಡೆ ಆದ್ರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸಗಳು ಆಗ್ಬಾರ್ದು. ಅಲ್ಲ, ಕ್ಷೇತ್ರ ಬಹುಶಃ ನನಗೆ ಗೊತ್ತಿಲ್ಲ ಇದು ಯಾರು ಮಾಡಿದ್ದಾರೆ ಅಂತಕ್ಕಂಥ ವ್ಯಕ್ತಿ ಸಿಕ್ಕಿದ್ಮೇಲೆ ಅದ್ರ ಮುಂದಿನ ಆಗ ನಮಗೂ ಸಹ ಗೊತ್ತಾಗುತ್ತೆ ಇದು ಯಾರು ಮಾಡಿದ್ದಾರೆ, ಇದ್ರ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದು ಬಹುಶಃ ಆಗ ಮಾಧ್ಯಮಗಳ ಮುಂದೆ ಬಂದು ನಾನು ನಿಮ್ಗೆ ತಿಳಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.